ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮನೆಯಲ್ಲೇ ಮಿನಿ ಪ್ಯಾನ್ ಕೇಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 1 ಕಪ್ನಷ್ಟು ಹಾಲು, ಹಾಫ್ ಕಪ್ನಷ್ಟು ಹಾಲಿನ ಪುಡಿ, ಅರ್ಧ ಕಪ್ಪು ಶುಗರ್ನ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿನೇ ಬಳಸ್ತಾ ಇದ್ದೀನಿ. ಶುಗರ್ ಇಷ್ಟಪಡೋರು ಫುಲ್ ಹಾಕ್ಕೋಬೋದು. ಇಲ್ಲಿ 1/4 ಕಪ್ನಷ್ಟು ರಿಫೈನ್ಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನ ಯೂಸ್ ಮಾಡೋದು ಬೇಡ. ಇಲ್ಲಿ ರಿಫೈನ್ಡ್ ಆಯಿಲ್ ಇದ್ರೇ ಒಳ್ಳೆಯದು. ಎಲ್ಲವನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಈ ರೀತಿ ಬೀಟ್ ಮಾಡಿದ್ರೆ ಕರೆಕ್ಟ್ ಅದಕ್ಕೆ ಬಂದುಬಿಡುತ್ತೆ. ನಂತರ ಇಲ್ಲಿ ನಾನು 1 ಕಪ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟಿಗೆ 1/2 ಸ್ಪೂನಷ್ಟು ಅಡುಗೆ ಸೋಡಾ, 1 ಸ್ಪೂನು ಬೇಕಿಂಗ್ ಸೋಡಾನ ಹಾಕಿ ಎಲ್ಲವನ್ನು ಈ ರೀತಿ ನೀಟಾಗಿ ಫಿಲ್ಟ್ರ್ ಮಾಡಿಕೊಂಡ್ರೆ ಮೈದಾ ಹಿಟ್ಟಿನ ಜೊತೆ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ನೀಟಾಗಿ ಹೊಂದ್ಕೊಳ್ಳುತ್ತೆ. ನಂತರ ಎಲ್ಲವನ್ನು ನೀಟಾಗಿ ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಬೀಟ್ ಮಾಡ್ತಾ ಬಂದರೆ 4ರಿಂದ 5 ನಿಮಿಷ ಈ ರೀತಿ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಏನು 5-10 ನಿಮಿಷ ಸೋಕ್ ಮಾಡೋಕ್ಕೇನು ಬಿಡೋದು ಬೇಡ. ಒಂದು 4-5 ನಿಮಿಷ ಈ ರೀತಿ ಗಂಟಿಲ್ಲದೆ ನೀಟಾಗಿ ಬೀಟ್ ಮಾಡಿದ್ರೆ ನಮಗೆ ಪ್ಯಾನ್ ಕೇಕ್ ಮಾಡೋಕ್ಕೆ ಹಿಟ್ಟು ರೆಡಿ ಆಗುತ್ತೆ. ಶುಗರ್ ಇಷ್ಟಪಡೋರು ಇನ್ನೂ ಸ್ವಲ್ಪ ಶುಗರ್ ಹಾಕ್ಕೋಬೋದು. ನಾನು ಕಮ್ಮಿನೇ ಬಳಸಿದ್ದೀನಿ. ನಾನಿಲ್ಲಿ ಯಾವುದೇ ಓವನ್ನ ಯೂಸ್ ಮಾಡ್ತಿಲ್ಲ. ರೊಟ್ಟಿ ತವ ಮೇಲ್ಗಡೆ ಈ ರೀತಿ ನಾನು ಪಡ್ಡು ತವನ ಇಟ್ಟು ಸ್ವಲ್ಪ ಆಯಿಲ್ ಹಾಕಿ ಪಡ್ಡು ರೀತಿ ನಾನು ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ಫುಲ್ ಸಿಮ್ಮಲ್ಲಿಟ್ಟು ಬೇಯಿಸಬೇಕು. ಹಿಂಗೆ ಟಚ್ ಮಾಡಿ ನೋಡಿದಾಗ ಯಾವುದೇ ಮಾಯಿಶ್ಚರ್ ಇರಬಾರ್ದು, ಕೈಗೆ ಲೈಟ್ ಆಯಿಲ್ ಬರಬೇಕು. ಹಿಂಗೆ ಚುಚ್ಚಿ ನೋಡಿದಾಗ ಯಾವುದೇ ಮಾಯಿಶ್ಚರ್ ಬರಬಾರ್ದು, ಅವಾಗ ಕರೆಕ್ಟ್ ಅದಕ್ಕೆ ಬೆಂದಿದೆ ಅಂತ. ಆದಷ್ಟು ಫುಲ್ ಸಿಮ್ಮಲ್ಲಿಟ್ಟು ಬೇಯಿಸ್ಕೋಬೇಕು. ಇದನ್ನು ಎಲ್ಲವನ್ನು ನಾನು ಇದೇ ರೀತಿ ಬೇಯಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ನಂತರ ಇಲ್ಲಿ ನಾನು 1/2 ಕಪ್ನಷ್ಟು ನೀರು, 2 ಸ್ಪೂನ್ ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಇಷ್ಟಪಡೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇಲ್ಲಿ ನಾನು 2 ಸ್ಪೂನ್ ಬಳಸ್ತಾ ಇರೋದು. ಅದು ಜಸ್ಟ್ ಕರಗಿದ್ರೆ ಸಾಕು. ನಂತರ ನಾನಿಲ್ಲಿ 2 ಸ್ಪೂನು ಹನಿನ ತೊಗೊಳ್ತಾ ಇದ್ದೀನಿ. ಅದನ್ನು ಬಿಸಿ ನೀರಿಗೆ ಹಾಕಿದ್ರೆ ಚೆನ್ನಾಗಿ ಅದರೊಂದಿಗೆ ಹೊಂದ್ಕೊಳ್ಳುತ್ತೆ. ಈಗ ಸಿರಪ್ ರೆಡಿ ಆಯಿತು. ನಂತರ ಬ್ರೆಡ್ಗೆಲ್ಲ ಹಾಕ್ತೀವಲ್ಲ ಮಿಕ್ಸ್ ಫ್ರೂಟ್ ಜಾಮು, ಅದೇ ಜಾಮ್ನ ಒಂದು ಪ್ಯಾನ್ಗೆ ಹಾಕಿ ನೀಟಾಗಿ ಈ ರೀತಿ ನಾನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಸಿರಪ್ ರೆಡಿ ಆಯಿತು, ಜಾಮು ರೆಡಿ ಆಗಿದೆ. ನೋಡಿ, ಇದನ್ನು ಹಾಗೆ ತಿನ್ಬೋದು, ಬಟ್ ಮಕ್ಕಳಿಗೆ ನೋಡೋಕ್ಕೆ ಆಕರ್ಷಕವಾಗಿ ಕಾಣಲಿ ಅಂದ್ಬಿಟ್ಟು ನಾನು ಈ ರೀತಿ ಹೋಲ್ ಮಾಡಿ ಅದರೊಂದಿಗೆ ಸಿರಪ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಮ್ಮಿನೇ ಹಾಕಿದ್ದೀನಿ. ಸ್ವೀಟ್ ಅಷ್ಟು ಇಷ್ಟಪಡಲ್ಲ ಮನೆಯಲ್ಲಿ ಅಂದ್ಬಿಟ್ಟು. ಸ್ವೀಟ್ ಇಷ್ಟಪಡೋರು ಇನ್ನೂ ಜಾಸ್ತಿ ಸಿರಪ್ನ ಇದಕ್ಕೆ ಹಾಕ್ಕೋಬೋದು. ನಂತರ ಜಾಮ್ನ ಎಲ್ಲವಕ್ಕೂ ಈ ರೀತಿ ಸ್ಪ್ರೆಡ್ ಮಾಡಿ ಕೋಕೋನಟ್ ಪೌಡ್ರೊಂದಿಗೆ ನಾನು ಈ ಥರ ಡಿಪ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಈವ್ನಿಂಗ್ ಟೈಮ್ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಯಾವುದೇ ಓವನ್ ಇಲ್ಲದೆ ನಾವು ಪಡ್ಡು ತವನಲ್ಲೇ ಈ ರೀತಿ ಮಾಡಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್.